ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಪ್ಲೀಸ್. ಬ್ಯಾಡ ಕಣೆ ಕುಂಕುಮ್, ಅವೆಲ್ಲ ಸರಿ ಹೋಗಕ್ಕಿಲ್ಲ. ಅದು ನಿಂಗೆ ಸಿಕ್ತಿರೋ ಕೆಲಸ. ಅಲ್ಲಿ ನಿನ್ಗೆ ಮಾತ್ರ ಉಳ್ಕೊಳ್ಳೋ ವ್ಯವಸ್ಥೆ ಇರ್ತದೆ. ನಾನೆಲ್ಲ ಬರೋದು ತಪ್ಪಾಗುತ್ತೆ ಕಣೆ. ನನಗೆ ಬೇಜಾರಾಗಿ ಹಂಗಂದೆ ಅಷ್ಟೇಯ. ಹೋಗ್ತಾ ಹೋಗ್ತಾ ಎಲ್ಲನೂ ರೂಢಿ ಆಯ್ತದೆ. ಜೀವನನೇ ಹಂಗಲ್ವಾ? ಯಾರಿದ್ರೂ ಹೋದ್ರೂ ನಡಿಲೇಬೇಕು, ನಡೀತದೆ. ನೀನು ಹೋಗ್ಬಿಟ್ಟು ಬಾ ಕುಂಕುಮ್, ಒಳ್ಳೇದಾಗಲಿ. ನಿಂಗೆ ಆ ಕೆಲಸ ಸಿಗಲಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡ ನೀನು, ಆಯ್ತಾ ಎಂದು ಗೆಳತಿಯ ಹೆಗಲು ಬಳಸಿದ್ದಳು ಮಂದಾರ. ನಾನು ಹೇಳ್ತಿರೋದು ನಿಜ ಮಂದ. ಅಲ್ಲಿ ಅಕಾಮಿಡೇಷನ್ ವ್ಯವಸ್ಥೆ ಇದೆಯಂತೆ. ನಾನು ಎಲ್ಲ ಯೋಚಿಸಿನೇ ಹೇಳ್ತಿರೋದು. ಅದನ್ನೇ ನಾನು ಮಾಡೋದು. ನಿನ್ನ ಬಿಟ್ಬಿಟ್ಟು ನಾನು ಹೋಗಲ್ಲ ಅಂದರೆ ಹೋಗಲ್ಲ. ಬಿಡು ಅದೆಲ್ಲವ. ನೀನು ಹೋಗು. ನಿನ್ನ ಕ್ಯಾಬ್ ಬರೋ ಟೈಮ್ ಆಯ್ತಲ್ವಾ? ನಾನು ಆಟೋ ಮಾಡಿಸ್ಕೊಂಡು ಹೋಯ್ತೀನಿ ಈ ಅಡ್ರೆಸ್ಗೆ. ಡಾಲರ್ಸ್ ಕಾಲೋನಿಯಲ್ಲಿ ಐತಂತೆ ಮನೆ. ಮನೆ ಆಗಿರೋಕ್ಕಿಲ್ಲ ಬಿಡು, ಅರಮನೆ ಆಗಿರ್ತದೆ. ಅಲ್ಲೆಲ್ಲ ನಮ್ಮಂಥವ್ರಿಗೆ ಕೆಲಸ ಸಿಕ್ದಂಗೆಯ ತಕ್ಕ. ನೋಡೋಣ, ನೀನು ಹೊರಡು ಎಂದು ಗೆಳತಿಯನ್ನು ಹೊರಡಿಸಿದ್ದಳು ಕುಂಕುಮ. ಸರಿ ಕಣೆ, ಹುಷಾರಾಗಿ ಹೋಗ್ಬಿಟ್ ಬಾ. ನನಗೆ ಕಾಲ್ ಮಾಡು ಏನಾಯಿತು ಅಂತವ, ಮರಿಬೇಡ. ನಾನಿನ್ನು ಬರ್ತೀನಿ ಕಣೆ. ಒಂದು ಕೀ ನಾನು ತಗೊಂಡಿದ್ದೀನಿ, ಇನ್ನೊಂದು ಅಲ್ಲೇ ಅದೇ. ಕೀ ಹಾಕ್ಬಿಟ್ಟು ನೀನು ತಗೊಂಡು ಹೋಗು ಬಾ ಎಂದು ಗೇಟು ತೆರೆದಿದ್ದಳು ಮಂದಾರ. ಹಾಂ, ಎಲ್ಲನೂ ನಾವು ಅನ್ಕೊಂಡಂಗೆ ಆಗೋದಾದರೆ ಹಿಂಗ್ಯಾಕಿರೋದು ಪ್ರಪಂಚ. ನಾವು ಅನ್ಕೊಳ್ಳೋದೇ ಒಂದಾದರೆ ಅದು ಆಗದೇ ಇನ್ನೊಂದು ಅಂದುಕೊಂಡವಳಿಗೆ ಮತ್ತೆ ಮತ್ತೆ ಆಯುಷ್ ಆಚಾರ್ಯ ನೆನಪಾಗಿ ಚಿತ್ತಗೆಡಿಸುತ್ತಿದ್ದ. ಥತ್, ಈ ದೊರೆ ನನ್ನ ನೆಮ್ಮದಿ ಹಾಳು ಮಾಡೋಕ್ಕೆ ಅಂತಲೇ ನನ್ನ ಕಣ್ಣಿಗೆ ಬಿದ್ದದೆ. ಅದು ಬೈದ್ರು, ಹಂಗಿಸಿದ್ರು, ಅಳಿಸಿದ್ರು ಯಾಕೆ ಪದೇ ಪದೇ ನನಗೆ ನೆನಪಿಗೆ ಬಂದು ನನ್ನ ಸಾಯಿಸ್ತದೋ. ಅವನ ಒರಟು ತುಟಿಗಳು ತನ್ನ ಕೊರಳನ್ನು ಸೋಕಿದ್ದೇ ನೆನಪಾಗಿ ಚಡಪಡಿಸುವಂತಾಗುತ್ತಿತ್ತು ಅವಳಿಗೆ. ಅದು ಕೋಪವೋ, ಅಸಹನೆಯೋ, ಅಸಹಾಯಕತೆಯೋ, ಅಸಮಾಧಾನವೋ, ಇನ್ನೇನೋ ಅರ್ಥವೇ ಆಗದ ಪರಿಸ್ಥಿತಿಯಲ್ಲಿ ತೊಳಲಾಡುತ್ತಿದ್ದಳು ಹುಡುಗಿ. ಐ ಹೇಟ್ ದೊರೆ. ನಾನು ನಾನು ಅವರನ್ನು ದ್ವೇಷಿಸ್ತೀನಿ. ಯಾವತ್ತೂ ಕ್ಷಮಿಸಕ್ಕಿಲ್ಲ ಅವರನ್ನು. ನೆಮ್ಮದಿಯಾಗಿದ್ದೆ ನನ್ನ ಪಾಡಿಗೆ ಹೆಂಗೋವೆ. ಇದು ಬಂದು ನನ್ನ ಜೀವನನ ನರಕ ಮಾಡ್ಬಿಡ್ತು. ಇನ್ನೊಂದ್ಸಲ ಯಾವತ್ತಾದರೂ ನನ್ನ ಕಣ್ಣಿಗೆ ಬೀಳ್ಬೇಕಲ್ಲ ಸಾಮ್ರಾಟರು. ಕತ್ತಿನ ಪಟ್ಟಿ ಹಿಡಿದು ಕೇಳ್ತೀನಿ, ನನ್ನ ಜೀವನನ ನರಕ ಮಾಡೋ ಅಧಿಕಾರನ ಯಾರು ಕೊಟ್ಟರು ನಿಮಗೆ ಅಂತವ. ಯಾಕೆ ನನ್ನ ಹತ್ರ ಬಂದ್ರಿ? ಯಾಕೆ ನನಗೆ ಅದು ಮುತ್ತು? ಥತ್, ಎಲ್ಲ ನನ್ನ ಕರ್ಮ. ಮರಿಬೇಕು, ಎಲ್ಲನೂ ಮರೀಲೇಬೇಕು. ಸಮಯ ಎಲ್ಲನೂ ಮರೆಸುತ್ತೆ ಎಂದುಕೊಂಡು ತುಂಬಿ ಬಂದ ಕಂಗಳನ್ನು ಒರೆಸಿಕೊಂಡವಳಿಗೆ ಗೊಂಬೆಯ ನೆನಪಾಗಿತ್ತು. ಅವರೆಂಗಾರ ಹಾಳಾಗಲಿ, ಗೊಂಬೆಗೆ ಏನೂ ಆಗದೆ. ನೀನೇ ನನ್ನ ಮಗಳ ಈ ಪರಿಸ್ಥಿತಿಗೆ ಕಾರಣ ಅಂತಿತ್ತಲ್ಲ ದೊರೆ. ಪಾಪದ ಮಗು ಅದು. ಏನಾಗೈತೋ, ಹೆಂಗೆ ತಿಳ್ಕೊಳ್ಳೋದು ನಾನು? ಥತ್, ನನ್ನ ಮನಃಶಾಂತಿನೇ ಹಾಳು ಹಾಕ್ಬಿಟ್ಟವ್ರೆ ಸಾಮ್ರಾಟರು. ಮಂಜಾದ ಕಂಗಳನ್ನು ಒರೆಸಿಕೊಳ್ಳುತ್ತಾ ಒಳಬಂದಳು ಕುಂಕುಮ. ನೋಡೋಣ, ಏನಾದರೂ ಪರಿಹಾರ ಸಿಗಬಹುದೇನೋ. ನನ್ನ ಭಗವಂತ ನನ್ನ ಕೈ ಬಿಡೋದಿಲ್ಲ. ಏನಾದರೂ ಒಂದು ದಾರಿ ತೋರಿಸಿಯೇ ತೋರಿಸ್ತಾನೆ. ತನ್ನ ಆರಾಧ್ಯ ದೈವವಾದ ಸಾಯಿಬಾಬಾ ಅವರಿಗೆ ನಮಸ್ಕರಿಸಿ ಹೊರಬಂದು ಬಾಗಿಲಿಗೆ ಬೀಗ ಜಡಿದು ಗೇಟ್ ದಾಟಿದ್ದಳು ಕುಂಕುಮ. ಯಾಕೋ ನೀವು ನನ್ನಿಂದ ಎಲ್ಲ ಮುಚ್ಚಿಡ್ತಾ ಇದ್ದೀರಾ ಅನಿಸುತ್ತೆ ನನಗೆ ಆಯು. ನನ್ನ ಕೈಲಾಗಲ್ಲ ಅಂತ ನನ್ನ ಹತ್ರ ಏನೂ ಹೇಳ್ತಾ ಇಲ್ಲ ಅಲ್ವಾ? ನನಗೆ ನನ್ನ ಮೊಮ್ಮಗಳ ವಿಷಯವನ್ನು ತಿಳಿದುಕೊಳ್ಳುವ ಎಲ್ಲ ಹಕ್ಕೂ ಇದೆ ಕಣೋ. ನನ್ನ ಕೈಲಾಗಲಿ ಬಿಡಲಿ, ನನಗೆ ನೀವು ಹೇಳಲೇಬೇಕು ವಿಷಯನ. ಹತಾಶೆಯಿಂದ ಮಾತನಾಡುತ್ತಿದ್ದರು ರಘುನಂದನ್ ಆಚಾರ್ಯ ಮಗನ ಹತ್ತಿರ. ನೀವು ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸಿಗೆ ತುಂಬ ನೋವು ಮಾಡ್ತಾ ಇದ್ದೀರಾ ಡ್ಯಾಡಿ. ನಾನು ನಿಮ್ಮನ್ನು ಯಾವತ್ತಾದರೂ ಕೈಲಾಗದವರು ಅನ್ನೋ ರೀತಿ ಟ್ರೀಟ್ ಮಾಡಿದ್ದೀನಾ? ನಿಮ್ಮನ್ನು ಹಾಗೆ ಎಂದಾದರೂ ನಡೆಸಿಕೊಂಡಿದ್ದೀನಾ ಹೇಳಿ ಡ್ಯಾಡ್. ಈಗೇನು ನಿಮಗೆ ವಿಷಯ ತಿಳಿಬೇಕು ತಾನೇ? ಓಕೆ, ಹೇಳ್ತೀನಿ. ನೀವು ಟೆನ್ಷನ್ ಮಾಡ್ಕೋತೀರಾ ಅಂತ ಕೆಲವೊಂದು ವಿಷಯವನ್ನು ಹೇಳೋದನ್ನು ಅವಾಯ್ಡ್ ಮಾಡ್ತೀನಿ ಅಷ್ಟೇ ಡ್ಯಾಡ್. ನಿಮಗೆ ಹೇಳಬಾರದು ಅಂತಲ್ಲ. ಎನಿವೇಸ್, ಬಂಗಾರಿಯ ವಿಷಯ ತಾನೇ ನಿಮಗೆ ಬೇಕಾಗಿರೋದು? ಹೇಳ್ತೀನಿ ಎಂದಿದ್ದ ಅವರಿಗೆ ಬೆನ್ನು ಹಾಕಿ ಪ್ಯಾಂಟ್ ಜೇಬಿನಲ್ಲಿ ಎರಡೂ ಕೈ ತೂರಿಸಿ ಆಯುಷ್ ಆಚಾರ್ಯ. ನಮ್ಮ ನಕ್ಷತ್ರಕ್ಕೆ ಒಂದು ವಾರದ ಹಿಂದೆ ಒಬ್ಬಳು ಹುಡುಗಿ ಅಪಾಯಿಂಟ್ ಆಗಿದ್ಲು. ಅವಳು ನಮ್ಮ ಇವೆಂಟ್ಗೂ ಸಹ ಬಂದಿದ್ಲು. ನನ್ನ ಜೊತೆಗೆ ಬಂಗಾರಿನೂ ಬಂದಿತ್ತಲ್ಲ. ಅಲ್ಲಿ ಆ ಹುಡುಗಿಯನ್ನು ನೋಡಿದೆ ಬಂಗಾರಿ. ಅದ್ಯಾವಾಗ ಅವಳನ್ನು ಇಷ್ಟು ಹಚ್ಚಿಕೊಂಡ್ಲೋ ಗೊತ್ತಿಲ್ಲ ಡ್ಯಾಡ್. ನಾನು ಅವಾಯ್ಡ್ ಮಾಡೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿದೆ. ಹ್ಞೂ, ಯಾವ ಪ್ರಯೋಜನವೂ ಆಗಲಿಲ್ಲ. ಆ ಹುಡುಗಿಯ ಹತ್ತಿರ ಕೂಡ ಹೇಳಿದ್ದೆ ನನ್ನ ಮಗಳಿಂದ ದೂರ ಇರು ಅಂತ. ಸಚ್ ಅ ನಾನ್ಸೆನ್ಸ್ ಗರ್ಲ್ ಶೀಸ್. ನನ್ನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅದರ ಪರಿಣಾಮವೇ ಬಂಗಾರಿಯ ಈಗಿನ ಸ್ಥಿತಿ.
ನಿನ್ನೆ ಅವಳನ್ನು ಬಿಟ್ಟು ಬರೋದಕ್ಕೆ ಬಂಗಾರಿ ತುಂಬ ಹಠ ಮಾಡಿದ್ಲು ಡ್ಯಾಡ್. ತುಂಬಾ ಅಳ್ತಾ ಇದ್ಲು. ಅದೇ ಇವತ್ತೂ ಮುಂದುವರೆದಿದೆ. ಈಗ ಈಗ ಜ್ವರ ಕೂಡ ಬಂದು ಮಲಗುವಂತಾಗಿದೆ. ಎಲ್ಲ ಹುಡುಗಿಯಿಂದನೇ ಡ್ಯಾಡ್. ಇರಿಟೇಟಿಂಗ್ ಗರ್ಲ್. ಕೋಪದಿಂದ ದವಡೆ ಬಿಗಿದಿದ್ದ ಆಯುಷ್ ಆಚಾರ್ಯ. ಅವನ ಮಾತನ್ನೇ ಗಮನವಿಟ್ಟು ಕೇಳುತ್ತಿದ್ದವರು. ಆಶ್ಚರ್ಯದಿಂದ ಕಣ್ಣು ಸಂಕುಚಿಸಿದ್ದರು ರಘುನಂದನ್ ಆಚಾರ್ಯ. ನಂತರ ಅಗಲಿದ ತಮ್ಮ ಮಗಳನ್ನು ನೆನೆದು ನೋವಾಯಿತು ಅವರಿಗೆ. ಹೌದಾ, ನಮ್ಮ ಬಂಗಾರಿ ಒಂದು ಹುಡುಗಿನ ಅಷ್ಟು ಹಚ್ಕೊಂಡಿದ್ಲಾ? ನಂಬೋದು ಕಷ್ಟ ಕಣೋ ಆಯು. ಬಂಗಾರಿ ಯಾರನ್ನೂ ಅಷ್ಟು ಬೇಗ ಹಚ್ಚಿಕೊಳ್ಳೋಳೆ ಅಲ್ಲ ಅಲ್ವಾ? ಅಂಥದ್ರಲ್ಲಿ ಈ ಹುಡುಗಿಯನ್ನ ಇಷ್ಟು ಬೇಗ ಹೀಗೆ ಹಚ್ಚಿಕೊಂಡಿದ್ದಾಳೆ ಅಂದರೆ ಆ ಹುಡುಗಿಯಲ್ಲಿ ಏನೋ ಇರಬೇಕು ಕಣೋ. ನಮ್ಮ ಬಂಗಾರಿಯನ್ನ ಆಕರ್ಷಿಸುವ ಯಾವುದೋ ಒಂದು ಗುಣವಾದರೂ. ಥಟ್ಟನೆ ಅವರತ್ತ ತಿರುಗಿ ನೋಡಿದ್ದ ಆಯುಷ್ ಆಚಾರ್ಯ. ಬಂಗಾರಿಯನ್ನಷ್ಟೇ ಅಲ್ಲ, ನನ್ನನ್ನೇ ಈ ಹುಡುಗಿ ಈ ಮಟ್ಟಿಗೆ ತಲೆಕೆಡಿಸಿದ್ದಾಳೆ ಎಂದರೆ ಅವಳಿಗೆ ಯಾರನ್ನ ಬೇಕಾದರೂ ಆಕರ್ಷಿಸುವ ಗುಣವಿದೆ ಎಂದೇ ಅರ್ಥ ಅಲ್ವೇ? ಥತ್, ನಾನ್ಸೆನ್ಸ್ ಗರ್ಲ್. ನನ್ನ ಬದುಕಿನಲ್ಲಿದ್ದ ಅಲ್ಪ ಸ್ವಲ್ಪ ನೆಮ್ಮದಿಯನ್ನು ಕೂಡ ಹಾಳು ಮಾಡಿದಾಳೆ. ಹುಬ್ಬು ತೇಡಿಕೊಂಡಿದ್ದ ಅಸಹನೆಯಿಂದ. ಏನು ಮಾಡುವುದು ಹೇಳು. ಬಂಗಾರಿಯ ಹಣೆಯಲ್ಲಿ ಅಮ್ಮನ ಪ್ರೀತಿ ಮಮತೆಯನ್ನ ಅನುಭವಿಸುವ ಅದೃಷ್ಟವೇ ಇಲ್ವಲ್ಲ. ಅಮ್ಮನ ಮಮತೆಯನ್ನ ಬಯಸುತ್ತಿದೆಯೇನೋ ಮಗು. ಆ ಹುಡುಗಿಯಲ್ಲಿ ಅಂತಹ ಪ್ರೀತಿಯನ್ನ ನೋಡಿರುತ್ತೆ. ಅದಕ್ಕೆ ಅದಕ್ಕೆ ಮಗು ಹೀಗೆ ಚಂಡಿ ಹಿಡಿದು ಅಳ್ತಿರೋದು. ಮುಂದೇನು ಆಯು? ನಿನಗೆ ಗೊತ್ತೇ ಇದೆ. ಮಗು ಒಂದು ಸಲ ಹಠ ಹಿಡಿದಿದ್ದಾಳೆ ಅಂದ್ರೆ ಅದನ್ನ ಶತಾಯಗತಾಯ ಮರೆಯೋಳಲ್ಲ. ಅವಳೇ ಬೇಕು ತನಗೆ ಎಂದರೆ ಎಲ್ಲಿಂದ ತರೋದು ಅವಳನ್ನು? ಅಷ್ಟಕ್ಕೂ ಅವಳೇನ ಆಟದ ವಸ್ತುವೆ? ಬೇಕು ಎಂದ ತಕ್ಷಣ ಹೋಗಿ ತರೋದಕ್ಕೆ ಎಂದಿದ್ದರು ತಲೆ ಕೆಡಿಸಿಕೊಂಡು ರಘುನಂದನ್ ಆಚಾರ್ಯ. ಅವರತ್ತ ನೋಡಿ ತುಟಿಕೊಂಕಿಸಿ ನಕ್ಕಿದ್ದ ಆಯುಷ್ ಆಚಾರ್ಯ. ಯು ಡೋಂಟ್ ವರಿ ಡ್ಯಾಡಿ. ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀನಿ. ನನ್ನ ಬದುಕೇ ನನ್ನ ಮಗಳು. ಅದು ನಿಮಗೂ ಗೊತ್ತು. ನನ್ನ ಮಗಳಿಗಾಗಿ ಏನು ಬೇಕಾದರೂ ಮಾಡ್ತೀನಿ ನಾನು ಎಂದಿದ್ದ. ಅವನ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಎಂಬುದು ಅರ್ಥವಾಗಿರಲಿಲ್ಲ ರಘುನಂದನ್ ಆಚಾರ್ಯ ಅವರಿಗೆ. ಆದರೆ ಇವನು ಏನಾದರೂ ಹೆಚ್ಚು ಕಡಿಮೆ ಮಾಡಿ ಅಪಾಯವನ್ನು ತನ್ನ ತಲೆ ಮೇಲೆ ಎಳೆದುಕೊಂಡರೆ ಎಂಬ ಚಿಂತೆ ಕಾಳಜಿ ಅವರಿಗೆ. ಆಯು, ಏನು ಮಾಡೋದಿದ್ರು 1000 ಸಲ ಯೋಚನೆ ಮಾಡಿ ಮಾಡು. ನನಗೆ ಬಂಗಾರಿ ನಿನ್ನ ಉಸಿರು ಪ್ರಾಣ ಎನ್ನೋದು ಚೆನ್ನಾಗಿ ಗೊತ್ತು. ಆದರೆ ಅವಳ ಸಲುವಾಗಿ ಅಪಾಯವನ್ನು ನಿನ್ನ ಮೈ ಮೇಲೆ ಎಳ್ಕೊಳ್ಬೇಡ. ನಿನಗೆ ಗೊತ್ತು ನಮ್ಮ ಸುತ್ತಮುತ್ತ ಶತ್ರುಗಳೇ ತುಂಬಿದ್ದಾರೆ ಅನ್ನೋದು. ಸೊ ಹುಷಾರು ಕಣೋ. ಇನ್ನು ಬಂಗಾರಿ ಅದಿನ್ನೂ ಪುಟ್ಟ ಮಗು. ಸ್ವಲ್ಪ ದಿನ ಹಠ ಮಾಡ್ತಾಳೆ, ಆಮೇಲೆ ಎಲ್ಲವನ್ನೂ ಮರೀತಾಳೆ. ಅವಳಿಗೋಸ್ಕರ ಬೇರೆಯವರ ಜೀವನ ಭಾವನೆ ಜೊತೆ ಆಟವಾಡಬೇಡ. ನಾನು ಹೇಳಿದ್ದು ಅರ್ಥ ಆಯ್ತು ಅಲ್ವಾ ಆಯು ಎಂದು ಮಗನಿಗೆ ಬುದ್ಧಿವಾದ ಹೇಳಿದ್ದರು ಮಿಸ್ಟರ್ ಆಚಾರ್ಯ. ನಾನು ಯೋಚಿಸದೆ ಯಾವ ಕೆಲಸವನ್ನೂ ಸಹ ಮಾಡೋನಲ್ಲ ಎಂದು ನಿಮಗೂ ಗೊತ್ತು ಅಲ್ವಾ ಡ್ಯಾಡಿ. ಹಾಗೆ ನನ್ನ ಸ್ವಾರ್ಥಕ್ಕಾಗಿ ಬೇರೆಯವರ ಜೀವನವನ್ನು ಹಾಳು ಮಾಡೋನಲ್ಲ ಈ ಆಯುಷ್ ಆಚಾರ್ಯ. ನಾನು ನಿಮ್ಮ ಮಗ ಡ್ಯಾಡ್. ಬೇರೆಯವರ ಜೀವನ ಜೊತೆ ಆಟವಾಡುವವನಲ್ಲ ಎಂದವನು ಅವರ ಹತ್ತಿರ ಬಂದು ಅವರ ಹೆಗಲು ಬಳಸಿದ್ದ. ಬೆಳಗಿನ 10:30 ಸಮಯ. ಆಟೋದಿಂದ ಇಳಿದ ಹುಡುಗಿ ಆಟೋದವನಿಗೆ ದುಡ್ಡು ಕೊಟ್ಟು ಸುತ್ತಲೂ ಒಮ್ಮೆ ನೋಡಿ ತನ್ನ ಎದುರು ಇದ್ದ ಆಕಾಶದೆತ್ತರದ ಕಾಂಪೌಂಡ್ ಬೃಹದಾಕಾರದ ಗೇಟನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದಳು. ದೇವುಡಾ, ಇದೇನಪ್ಪ? ಇದೇನು ತಿಹಾರ್ ಜೈಲಾ? ಇದ್ಯಾಕೆ ಇಷ್ಟು ದೊಡ್ಡ ಕಾಂಪೌಂಡ್ ಕಟ್ಸಿದ್ದಾರೆ? ಈ ವರ್ಧನ್ ಸರ್ ಕೊಟ್ಟಿರೋ ಅಡ್ರೆಸ್ ಇದೇನಾ? ಹೌದಾ ಅಲ್ವಾ? ಕೇಳ್ತೀನಿರು ಈ ವಯ್ಯನ ಎಂದುಕೊಂಡು ತನ್ನ ಹೆಗಲಿಗೆ ನೇತು ಹಾಕಿಕೊಂಡಿದ್ದ ಬ್ಯಾಗ್ನಿಂದ ವರ್ಧನ್ ಕೊಟ್ಟಿದ್ದ ಅಡ್ರೆಸ್ ಹಿಡಿದು ಗೇಟ್ ಹೊರಗೆ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡತ್ತ ಹೆಜ್ಜೆ ಹಾಕಿದ್ದಳು ಕುಂಕುಮ. ಲೀವ್ ದಟ್ ಮ್ಯಾಟರ್ ಡ್ಯಾಡ್. ನಿಮ್ಮ ಟ್ರೀಟ್ಮೆಂಟ್ ಹೇಗೆ ನಡೀತಿದೆ? ಏನಾದರೂ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆಯಾ? ಕೈಕಾಲು ನೋವು ಸ್ವಲ್ಪವಾದರೂ ಕಡಿಮೆ ಆದಂತೆ ಕಾಣಿಸುತ್ತಾ? ಮೂವ್ಮೆಂಟ್ ಇದೆ ಅನಿಸುತ್ತಾ ಸ್ವಲ್ಪ ಆದರೂ ಫಿಸಿಯೋಥೆರಪಿಯಿಂದ ಎಂದು ವಿಚಾರಿಸಿದ್ದ ಆಯುಷ್ ಆಚಾರ್ಯ ತನ್ನ ತಂದೆಯನ್ನ. ಅವನ ಮಾತಿಗೆ ನಿಟ್ಟುಸಿರು ಬಿಟ್ಟವರು. ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಕಣೋ ಆಯು. ಒಂದೊಂದು ಸಲ ಇಂಪ್ರೂವ್ ಆಗಿದೆ ಅನಿಸಿದ್ರೆ ಇನ್ನೊಂದು ಸಲ ಹಾಗೆಯೇ ಇದೆ ಅನಿಸುತ್ತೆ. ಥೆರಪಿಸ್ಟ್ ಕೂಡ ಅವರ ಕೆಲಸ ಮಾಡಿ ಅವರ ಪಾಡಿಗೆ ಹೊರಟು ಬಿಡ್ತಾರೆ. ಏನೂ ಸರಿಯಾಗಿ ಹೇಳಲ್ಲ. ಅಟ್ಲೀಸ್ಟ್ ಯಾವತ್ತೋ ಒಂದಿನ ಸರಿ ಹೋಗುತ್ತೆ ಅನ್ನೋ ಭರವಸೆಯನ್ನಾದರೂ ಕೊಟ್ಟರೆ ನೀನು ಇಷ್ಟು ದುಡ್ಡು ಸುರಿಯುತ್ತಿರೋದಕ್ಕೂ ಸಾರ್ಥಕ ಅನಿಸುತ್ತೆ. ಇಲ್ಲ ಅಂದರೆ ಇವೆಲ್ಲ ವೇಸ್ಟ್ ಆಫ್ ಮನಿ ಅಲ್ವಾ ಆಯು? ನನಗಂತೂ ಯಾವ ಭರವಸೆಯೂ ಇಲ್ಲ ನಾನು ಮೊದಲಿನಂತೆ ಆಗ್ತೀನಿ ಅಂತ ನೋವಿನಿಂದ ಹೇಳಿದ್ದರು ಮಿಸ್ಟರ್ ಆಚಾರ್ಯ. ನೀವು ಹೋಪ್ಸ್ ಕಳ್ಕೋಬೇಡಿ ಡ್ಯಾಡ್. ನನಗೆ ಭರವಸೆ ಇದೆ.
ನೀವು ಮೊದಲಿನ ಹಾಗೆ ಆಗೇ ಆಗ್ತೀರಾ. ಈ ಎಲ್ಲ ಸಮಸ್ಯೆಗಳಿಗೂ ನನ್ನ ಬಳಿ ಪರಿಹಾರವಿದೆ. ನೋಡ್ತಾ ಇರಿ. ಈ ಆಯುಷ್ ಆಚಾರ್ಯನ ಯೋಚನೆ ಯಾವತ್ತೂ ತಪ್ಪಾಗಲ್ಲ. ಸಕ್ಸಸ್ ಆಗೇ ಆಗುತ್ತೆ ಎಂದಿದ್ದ ಭರವಸೆಯ ಧ್ವನಿಯಲ್ಲಿ ಆಯುಷ್ ಆಚಾರ್ಯ. ಅವನತ್ತ ಕಣ್ಣು ಸಂಕುಚಿಸಿ ನೋಡಿದವರು. ಹೌದು, ಏನು ಓಡ್ತಾ ಇದೆ ನಿನ್ನ ತಲೆಯಲ್ಲಿ ಆಯು? ಅಂಥದ್ದೇನು ನಿನ್ನ ಯೋಚನೆ? ಬಿಡು ಆಯು. ನನಗಾಗಿ ನೀನು ಹಣ ಸುರಿಯೋದನ್ನ ಸರಿ ಹೋಗಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ ಇವತ್ತಲ್ಲ ನಾಳೆ ಸರಿ ಹೋಗ್ತೀನಿ. ಅದಕ್ಕಾಗಿ ನೀನು ಹೀಗೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಕಣೋ. ಅರ್ಥ ಮಾಡ್ಕೋ ಎಂದಿದ್ದರು ಮಿಸ್ಟರ್ ಆಚಾರ್ಯ. ನನಗೆ ಗೊತ್ತು ಡ್ಯಾಡ್, ನೀವು ಸರಿ ಹೋಗೇ ಹೋಗ್ತೀರಾ. ಬಿಡಿ ಆ ವಿಷಯ. ನನಗೆ ಜಾನಿ ಹತ್ರ ಸ್ವಲ್ಪ ಮಾತಾಡಬೇಕು. ಯು ಟೇಕ್ ರೆಸ್ಟ್ ಓಕೆ ಡ್ಯಾಡ್, ಆಮೇಲೆ ಬರ್ತೀನಿ ಎಂದು ಅವರನ್ನು ಅವರ ಬೆಡ್ ಮೇಲೆ ತಾನೇ ಒಂದೇ ಕೈಯಿಂದ ಎತ್ತಿ ಮಲಗಿಸಿ ಹೊರ ನಡೆದಿದ್ದ ಆಯುಷ್ ಆಚಾರ್ಯ. ಅವನು ಹೋದ ದಾರಿಯನ್ನೇ ನೋಡಿ ನಿಟ್ಟುಸಿರಿಟ್ಟರು ರಘುನಂದನ್ ಆಚಾರ್ಯ. ಪಾಪ ಆಯು, ಇವನ ಜೀವನ ಹೇಗಿರಬೇಕಿತ್ತು, ಹೇಗಾಗಿ ಹೋಯಿತು? ಎಂತಹ ಸ್ಥಿತಿ ಬಂತು ನನ್ನ ಮಗನಿಗೆ? ಖುಷಿ ನೆಮ್ಮದಿ ಎನ್ನುವುದೇ ಇಲ್ಲದಂತಾಗಿ ಹೋಯಿತಲ್ಲ ಇವನ ಬದುಕಿನಲ್ಲಿ. ಇವನೂ ಎಲ್ಲರಂತೆ ತನ್ನ ಜೀವನದಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಇರೋದನ್ನು ನೋಡೋದು ನನ್ನ ಹಣೆಯಲ್ಲಿ ಬರೆದಿದೆಯೋ ಇಲ್ವೋ? ಪರಿಸ್ಥಿತಿಗಳು ಎಲ್ಲವೂ ಸರಿಯಾಗಿದ್ದರೆ ಇಂದು ನನ್ನ ಮಗ ಹೀಗಿರುತ್ತಿರಲಿಲ್ಲ ಎಂದುಕೊಂಡು ಅಲ್ಲಿಯೇ ಗೇಟ್ ಹತ್ತಿರ ನಿಂತಿದ್ದ ವಾಚ್ಮ್ಯಾನ್ ಹತ್ತಿರ ಬಂದಿದ್ದಳು ಕುಂಕುಮ. ಸರ್, ಇಲ್ಲಿ ನೋಡಿ, ಈ ಅಡ್ರೆಸ್ ಇದೇನಾ ಎಂದು ಕೇಳಿದ್ದಳು ಹುಡುಗಿ. ಹೌದು, ಇದೇ ಮನೆಯೇ. ಯಾರು ಬೇಕಾಗಿತ್ತು ನಿಂಗೆ? ಯಾರನ್ನ ನೋಡಬೇಕು ಎಂದಿದ್ದ ಅವನು ಅವಳನ್ನೇ ಅಡಿಯಿಂದ ಮುಡಿಯವರೆಗೂ ಅನುಮಾನದಿಂದ ನೋಡಿ. ಇಲ್ಲಿ ಹೋಮ್ ನರ್ಸ್ ಕೆಲಸ ಇದೆ ಅಂದಿದ್ರು, ಅದಕ್ಕೆ ನೋಡಿ ಹೋಗೋಣ ಅಂತ ಬಂದಿದ್ದೆ. ನಾನು ಒಳಗೆ ಹೋಗ್ಬೋದಾ ಎಂದಿದ್ದಳು ಕುಂಕುಮ. ಈವಯ್ಯ ನನ್ನ ಹಿಂಗೆ ಅನುಮಾನದಿಂದ ನೋಡಿದ್ರೆ ಯಾಕೋ ಇವರು ನನ್ನ ಒಳಗಡೆ ಬುಟ್ಟಂಗೆ ಅದೇ ಎಂದುಕೊಂಡು, ಒಂದು ನಿಮಿಷ ಇಲ್ಲೇ ನಿಂತಿರಮ್ಮ ಎಂದವನು ಅವಳಿಂದ ಕೊಂಚ ದೂರ ಹೋಗಿ ಎಲ್ಲಿಗೋ ಕಾಲ್ ಮಾಡಿ ಮಾತಾಡಿ ಅವಳ ಹತ್ತಿರ ಬಂದು ಗೇಟ್ ತೆಗೆದಿದ್ದ ರಿಮೋಟ್ ಒತ್ತಿ, ಹೋಗಮ್ಮ, ಬರೋಕ್ ಹೇಳಿದ್ದಾರೆ ಎಂದಿದ್ದ ಅವನು. ಗೇಟಿನ ಒಳಗಡೆ ನಡೆಯುತ್ತಿದ್ದ ಹಾಗೆ ಆಟೋಮ್ಯಾಟಿಕ್ ಆಗಿ ಕ್ಲೋಸ್ ಆಗಿತ್ತು ಗೇಟ್. ತನ್ನೆದುರು ಕಾಣುತ್ತಿದ್ದ ಅರಮನೆಯನ್ನೇ ಕಣ್ಣರಳಿಸಿ ನೋಡಿತ್ತು ಹುಡುಗಿ. ನಾಟ್ಯ ಮ್ಯಾನ್ಷನ್. ಫಳಫಳನೆ ಬಂಗಾರದ ಬಣ್ಣದ ಅಕ್ಷರ ಹೊಳೆಯುತ್ತಿತ್ತು. ಎದೆಯ ಮೇಲೆ ಕೈಯಿಟ್ಟಿತ್ತು ಹುಡುಗಿ ಸೋತವಳಂತೆ. ನಾನು ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು ಕಣೋ ಜಾನಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನು ಹೇಳಿದಂತೆಯೇ ಮಾಡಬೇಕು ನೀನು. ಅದಕ್ಕೆ ಹೇಳ್ತಿದ್ದೀನಿ. ನೀದು ನಮ್ಮ ಬಂಗಾರಿಗೋಸ್ಕರ, ನಮ್ಮ ಮನೆಗೋಸ್ಕರ ನಾನು ತೆಗೆದುಕೊಂಡೋ ನಿರ್ಧಾರ ಎಂದಿದ್ದ ಹಾಲ್ ಮೇಲಿನ ಸೋಫಾದ ಮೇಲೆ ಕುಳಿತು ಆಯುಷ್ ತನ್ನ ಎದುರು ಕುಳಿತಿದ್ದ ಜಾನಿಯ ಹತ್ತಿರ. ಎಂತ ಹೇಳು ಅಣ್ಣ, ನಾನು ನೀನೆಂತ ಹೇಳುತ್ತೀಯಲ್ಲ ಅದನ್ನೇ ಮಾಡ್ತೇನೆ ಮಾರಾಯ. ನೀನು ಈ ಮನೆಗೋಸ್ಕರ, ಬಂಗಾರಿಯ ಖುಷಿಗೋಸ್ಕರ ಇಷ್ಟೆಲ್ಲ ಮಾಡುವಾಗ ನಾನು ಇಷ್ಟು ಮಾತ್ರ ಮಾಡುವುದಿಲ್ಲವಾ ಹೇಳು? ನನಗೂ ನಮ್ಮ ಬಂಗಾರಿಯ ಖುಷಿನೇ ಮುಖ್ಯ ಅಣ್ಣ ಎಂದಿದ್ದ ಜನಾರ್ದನ್. ಜಾನಿ, ಅದಕ್ಕೂ ಮೊದಲು ನಿನಗೆ ಬಂಗಾರಿಯ ಈಗಿನ ಈ ಸ್ಥಿತಿಗೆ ಕಾರಣ ಹೇಳಬೇಕು ನಾನು. ನಿನ್ನ ಮನಸ್ಸಿನಲ್ಲೂ ಈ ಪ್ರಶ್ನೆ ಇರುತ್ತೆ ಅಂತ ಗೊತ್ತು ನನಗೆ. ಆದರೆ ನೀನು ಕೇಳ್ತಾ ಇಲ್ಲ ಅಷ್ಟೇ. ಆದರೂ ಹೇಳೋದು ನನ್ನ ಕರ್ತವ್ಯ, ಹೇಳ್ತಿದ್ದೀನಿ ಎಂದು ತನ್ನ ಮಾತಿಗೆ ಪೀಠಿಕೆ ಹಾಕಿದ್ದ ಆಯುಷ್ ಆಚಾರ್ಯ. ನಿನಗೆ ಅನುಮಾನ ಇರಬಹುದು, ಇಲ್ಲಿಂದ ಹೈದರಾಬಾದಿಗೆ ನನ್ನ ಜೊತೆಗೆ ಹೋಗುವವರೆಗೂ ಚೆನ್ನಾಗಿಯೇ ಇದ್ದಳಲ್ಲ ಬಂಗಾರಿ ಅಂತ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಏನಾಯಿತು ಅವಳಿಗೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಏನು, ಯೋಚಿಸಿಯೇ ಇರ್ತೀಯ. ಇದಕ್ಕೆಲ್ಲ ಕಾರಣ ಒಬ್ಳು ಹುಡುಗಿ ಎಂದು ದವಡೆ ಬಿಗಿದಿದ್ದ ಆಯುಷ್ ಆಚಾರ್ಯ ಕೋಪ ಅಸಹನೆಯಿಂದ. ಹಾ ಎಂದು ಕಣ್ಣರಳಿಸಿದ್ದ ಜಾನಿ ತನ್ನ ಅಣ್ಣನ ಮಾತಿಗೆ ಎಚ್ಚರ ತಪ್ಪಿ ಬೀಳುವುದೊಂದೇ ಬಾಕಿಯವನು. ಅಣ್ಣನ ಬಾಯಿಂದ ಹುಡುಗಿಯ ವಿಷಯವನ್ನ ಕೇಳಿ, ಎಂತ ಅಣ್ಣ ನೀನು ಹೇಳುತ್ತಿರುವುದು? ನಿನಗೆ ಮಂಡೆ ಸರಿ ಉಂಟು ಅಲ್ಲವೋ ಮಾರಯ್ಯ? ನೀನು ಹೀಗೆ ಹೇಳುತ್ತಿರುವುದಾ? ನನ್ನ ಕಿವಿಗಳನ್ನೇ ನಾನು ನಂಬುವುದಕ್ಕೆ ಕಷ್ಟ ಆಗ್ತಾ ಉಂಟಲ್ಲ ಮಾರಯ್ಯ. ಹುಡುಗಿಯ? ಯಾವ ಹುಡುಗಿ? ಎಂಥ ಕಥೆ? ನನ್ನ ಬುರುಡೆ ಗಿರ್ರಂತ ಉಂಟಲ್ಲ ಮಾರಯ್ಯ ಎಂದಿದ್ದ ಅಯೋಮಯನಾಗಿ ಜಾನಿ. ಹೌದು ಜಾನಿ, ನನ್ನ ಮಗಳ ಈ ಸ್ಥಿತಿಗೆ ಆ ಹುಡುಗಿ, ಅವಳ ಹಠ, ಅವಳ ಮೊಂಡಾಟವೇ ಕಾರಣ. ಅವಳಿಂದಲೇ ನಮ್ಮ ಬಂಗಾರಿ ಹೀಗಾಗಿರೋದು. ಅವಳೇ ಇದಕ್ಕೆಲ್ಲವೂ ಹೊಣೆ ಎಂದಿದ್ದ ಹಲ್ಲು ಕಚ್ಚಿ ಆಯುಷ್ ಆಚಾರ್ಯ. ಜಾನಿಗೆ ನಡೆದ ವಿಷಯವೆಲ್ಲವನ್ನೂ ಹೇಳಿದ್ದ ಅವನು. ಕಣ್ಣು ಬಾಯಿ ಬಿಟ್ಟುಕೊಂಡು ಎಲ್ಲವನ್ನೂ ಕೇಳಿದ್ದ ಜಾನಿ ಅಲ್ಲಿಯೇ ಟೇಬಲ್ ಮೇಲಿದ್ದ ನೀರನ್ನ ಗಟಗಟನೆ ಕುಡಿದಿದ್ದ.